ಆತ್ಮೀಯ ಕ್ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಿಧಾನಕ್ಕೆ DCC ಬ್ಯಾಂಕಿನ ಚುನಾವಣೆಯ ಪ್ರತಿಫಲನ ಈ ಸೌದಿ ಮತ್ತು ಕರೆನ್ನವರ್ ಅಂದರೆ ಯೂನಿಯನ್ DCC ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮಧ್ಯದ ಜಗಳ ಒಂದು ತಾರ್ಕಿಕ ಹಂತದ ಕಡೆ ಹೋಗ್ತಾ ಇದೆ. ಒಂದು ರೀತಿಯಿಂದ ಇದು ಜಿಲ್ಲಾ ರಾಜಕೀಯದಲ್ಲಿ ಹೊಸ ಮನ್ವಂತರವನ್ನು ಅಥವಾ ಹೊಸ ವಿಚಾರವನ್ನು ಹಬ್ಬಬಹುದು ಅಂತ ಚರ್ಚೆ ಶುರುವಾಗಿಬಿಟ್ಟಿದೆ ಈಗಾಗಲೇ. ಏಕೆಂದರೆ ಕರಣ್ ಅವ್ರಿಗೆ ಪೆಟ್ಟಾಗಿದ ಸುಳ್ಳಲ್ಲ, ತಲೆ ಹೊಡೆದ ಸುಳ್ಳಲ್ಲ. ಅದೇ ಕಾಲಕ್ಕೆ ಅವ್ರವ್ರ ಮನೆಗೆ ಹೋಗಿದ್ದು ಏನು ಸುಳ್ಳಲ್ಲ. ಲಕ್ಷ್ಮಣ ಸವದಿಯವ್ರ ಮನೆಗೆ ಹೋಗಿದ್ದು, ಆನಂತರ ಎಲ್ಲ ಘಟನೆ ಆಗಿದ್ದು. ಅದರ ನಂತರದಲ್ಲೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಬೆಳಗಾವಿ ಲೇಕ್ವೇಲಿ ಅಡ್ಮಿಟ್ ಆಗಿದ್ದು, ಅಲ್ಲಿಂದ ಮತ್ತು ಹೊಸ ರೂಪ ಪಡಿತಾ ಇರೋದು. ಅದೇ ಕಾಲಕ್ಕೆ ಸ್ಟ್ರೈಕ್ ಜೋರಾಗ್ತಾ ಇರೋದು. ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ದಾಳಿ ಮಾಡಿದ್ದಾರೆ, ನಮ್ಮಲ್ಲಿ ಹೊಡೆದಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಲಕ್ಷ್ಮಣ ಸವದಿ ಮತ್ತು ಅವ್ರ ಮಗನ ಇದಕ್ಕೆಲ್ಲ ಕಾರಣಕರ್ತರು ಅನ್ನುವಂಥ ಆರೋಪಗಳು ಹೆಚ್ಚಾಗಿ ಅವ್ರಿಗೆ ನೀವು ಕಾನೂನಾತ್ಮಕ ಒಂದು ಶಿಕ್ಷೆ ಆಗಬೇಕು ಅಥವಾ ಏನಾದರೂ ಆಗಬೇಕು, ಚರ್ಚೆ ಆಗಲಿ, ನಾನು ಮಾತ್ರ ಈ ಕೇಸನ್ನು ತಗೊಳ್ಳೋದಿಲ್ಲ ಅಂತೇಳಿ ಈ ಒಂದು ಮೂಮೆಂಟನ್ನು ಅಲ್ಲಿವರೆಗೆ ಅವರು ಸಾರಿ ಕೇಳೋವರೆಗೆ, ಎಲ್ಲಿವರೆಗೆ ಅವರು ಕ್ಷಮೆ ಕೇಳೋದಿಲ್ಲವೋ, ಎಲ್ಲಿವರೆಗೆ ತನಿಖೆ ಆಗೋದಿಲ್ಲವೋ ಅಲ್ಲಿವರೆಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನುವಂಥ ಕರೆ ಕೊಡೋ ಮೂಲಕ ನಿಂಗಣ್ಣ ಕರೆನ್ನವರವರು ಒಂದು ಏನಪ್ಪ ಅಂತಂದ್ರೆ ನೇರಾನೇರವಾಗಿ ಜಾರಕಿಹೊಳಿ ಅವರ ಪರವಾಗಿ, ಯಾಕಂದರೆ ಈಗಾಗಲೇ ಅವ್ರು ಹೇಳ್ಕೊಂಡಿದ್ದಾರೆ ತಮ್ಮ ಸ್ಟೇಟ್ಮೆಂಟ್ದಲ್ಲೇ, ನಾವು ಜಾರಕಿಹೊಳಿ ಪರವಾಗಿ ಕೆಲಸ ಮಾಡಿದ್ದಕ್ಕಾಗಿ ನಿಮ್ಮಲ್ಲಿ ಶಾಸ್ತ್ರ ಬಂದಿದ್ದಾರೆ. ಜೊತೆಗೆ ಅವ್ರ ಅಳಿಯನನ್ನು ಬೆಳಗಾವಿಗೆ ಟ್ರಾನ್ಸ್ಫರ್ ಮಾಡಿದ್ದ ಕಾರಣ ನಮ್ಮ ಕರೆಸಿ ಏನೇನೋ ಮಾಡಿದ್ರು ಅಂತ ಹೇಳಿದರು. ಆನಂತರ ಮತ್ತೆ ಏನೋ ಡೆವಲಪ್ ಆಗ್ತಾ ಇದೆ. ಆ ಮಾತು ಬೇರೆ. ಅಂದ್ರೆ ಇಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತಂದ್ರೆ, ತಿಕ್ಕಾಟ ಮಾತ್ರ ಒಂದು